ಮಾಡಿದ್ರು. ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ಪೊಲೀಸರ ಮುಂದೆ ಅವರ ಆಟ ನಡಿಲೇ ಇಲ್ಲ. ಕೇವಲ 50 ಗಂಟೆಯಲ್ಲಿ ದರೋಡೆಕೋರರನ್ನ ಪೊಲೀಸರು ಹಿಡಿದು ಹಾಕಿದ್ರು. ಈಗ ದರೋಡೆಕೋರರಿಂದ ದರೋಡೆಯ ಒಂದೊಂದೇ ಕಥೆಗಳು ರಿವೀಲ್ ಆಗ್ತಾ ಇವೆ. ದರೋಡೆ ಮಾಡಿದ್ ಹೇಗೆ, ದರೋಡೆಗೆ ಪ್ಲಾನ್ ಮಾಡಿದ್ ಹೇಗೆ, ದರೋಡೆ ಮಾಡಿದವರು ಸಿಕ್ಕಾಕೊಂಡಿದ್ ಹೇಗೆ ಅನ್ನೋದ್ರ ಒಂದೊಂದೇ ಕಥೆಗಳು ರಿವೀಲ್ ಆಗ್ತಿದಾವೆ. ದುಡ್ಡು, ಬಾಕ್ಸ್, ಮೂಟೆ, ಕವರ್, ಬ್ಯಾಗು ಎಲ್ಲ ದುಡ್ಡು. 500, 200, 100 ರೂಪಾಯಿಯ ಕಂತೆಗಳು ಅಲ್ಲಿವೆ. ಲೆಕ್ಕ ಹಾಕಿದ್ರೆ ಅಲ್ಲಿರೋದು ಬರೋಬ್ಬರಿ 6 ಕೋಟಿಗೂ ಹೆಚ್ಚು ದುಡ್ಡು. ಇಷ್ಟೆಲ್ಲ ದುಡ್ಡಿರೋದು ಎಲ್ಲಿ ಗೊತ್ತಾ? ಅದೊಂದು ಮನೆಯಲ್ಲಿ, ಅದೊಂದು ಪಾಳು ಮನೆಯಲ್ಲಿ. ಎಸ್, ಅದೊಂದು ಪಾಳು ಮನೆ. ಸುತ್ತಮುತ್ತ ಯಾವುದೇ ಮನೆ ಇಲ್ಲ. ಯಾವುದೋ ಕಾಡಲ್ಲಿರೋ ಮನೆ ಥರ ಕಾಣಿಸುವ ಆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಇತ್ತು. ಮೂಟೆಗಳಲ್ಲಿ, ಬಾಕ್ಸ್ಗಳಲ್ಲಿ ಗರಿ ನೋಟುಗಳನ್ನು ತುಂಬಿಸಿಡಲಾಗಿತ್ತು. ಆ ಮನೆಯಲ್ಲಿ ಹಣ ಇಟ್ಟಿದ್ದ ರಾಬರ್ಸ್ ಎಸ್ಕೇಪ್ ಆಗಿದ್ರು. ದರೋಡೆ ಮಾಡಿದ ಹಣ ಸೇಫ್ ಅಂತ ನಂಬ್ಕೊಂಡು ರಾಬರ್ಸ್ ರಾಜ್ಯ ಬಿಟ್ಟು ಪರಾರಿಯಾಗಿದ್ರು. ಯಾರ ಕೈಗೂ ಸಿಗೋದು ಬೇಡ, ಮುಂದೊಂದು ದಿನ ಬಂದು ಹಣ ತಗೊಳ್ಳೋಣ ಅಂತ ಸ್ಕೆಚ್ ಹಾಕಿ ಅಲ್ಲಿಂದ ನಾಪತ್ತೆಯಾಗಿದ್ರು. ಆದ್ರೆ ದರೋಡೆಕೋರರು ಅಂದ್ಕೊಂಡಿದ್ದು ಯಾವುದೂ ನಡೆಯಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಆ ಹಣ ಪತ್ತೆಯಾಯಿತು. ಎಸ್ಕೇಪ್ ಆಗಿದ್ದೋರೂ ಕೂಡ ಕೆಲವೇ ಗಂಟೆಗಳಲ್ಲಿ ಸಿಕ್ಕಿಬಿದ್ರು. ಅಂದಹಾಗೆ ರಾಬರ್ಸ್ ಪ್ಲಾನ್ ಮಾಡಿದ್ದೂ ರೋಚಕ, ಸಿಕ್ಕಾಕೊಂಡಿದ್ದೂ ರೋಚಕ. ರಾಬರ್ಸ್ ಪ್ಲಾನ್ ರೋಚಕ, ಸಿಕ್ಕಿಬಿದ್ದಿದ್ದು ಅತಿರೋಚಕ. ರಾಬರಿ ನಂತರ ಚಿತ್ತೂರಿನ ರಕ್ತಚಂದನದ ಕಾಡಲ್ಲಿ ಮಸ್ತಿ. ಕಡ್ಲೆಕಾಯಿ ಪರೀಕ್ಷೆ ಎಂದೇ ರಾಬರ್ಸ್ ಪ್ಲಾನ್ ಮಾಡಿದ್ದೇಕೆ? ದರೋಡೆ ಕೇಸ್ ಇದು ಬೆಂಗಳೂರನ್ನ ಮಾತ್ರವಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಕೇಸ್. ಯಾಕೆ ಗೊತ್ತಾ? ಇದು ತುಂಬಾ ಕೂಲ್ ಆಗಿ ನಡೆದ ರಾಬರಿ ಕೇಸ್. ಎಟಿಎಂಗೆ ಹಣ ತುಂಬೋ ವಾಹನವನ್ನ ಫಾಲೋ ಮಾಡ್ತಾರೆ, ಅಡ್ಡಗಟ್ತಾರೆ, ಆ ಹಣವನ್ನ ತಮ್ಮ ಕಾರಲ್ಲಿ ಹಾಕೊಂಡು ಎಸ್ಕೇಪ್ ಆಗ್ತಾರೆ. ನಡೆದಿದ್ದಿಷ್ಟೇ. ಸ್ವಲ್ಪ ಹೈಡ್ರಾಮಾ ನಡೀತು ಅನ್ನೋದು ಬಿಟ್ರೆ ಎಲ್ಲವನ್ನು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ರಾಬರ್ಸ್. ಹೇಗೆ ಸಿಎಂಎಸ್ ವಾಹನವನ್ನ ಬ್ಲಾಕ್ ಮಾಡಬೇಕು, ಯಾವ ರೀತಿ ಆ ಹಣವನ್ನ ಸಿಎಂಎಸ್ ವಾಹನದಿಂದ ತಗೋಬೇಕು, ನಂತರ ಹಣವನ್ನ ಹೇಗೆ ಸಾಗಿಸಬೇಕು ಅಂತೆಲ್ಲ ಕೂಲಾಗಿ ಪ್ಲಾನ್ ಮಾಡಿದ್ರು ದರೋಡೆಕೋರರು. ಆ ಪ್ಲಾನ್ ಪ್ರಕಾರವೇ ಎಲ್ಲಾ ಕಡೆ ನಡೆಯಿತು. ಆದ್ರೆ ಪೊಲೀಸರು ಬಿಡಬೇಕಲ್ಲ, ದರೋಡೆಯನ್ನ ಸವಾಲಾಗಿ ತಗೊಂಡ್ರು. ದರೋಡೆಕೋರರನ್ನ ಹಿಡಿಲೇಬೇಕು ಅಂತ ಶಪಥ ಮಾಡಿದ್ರು. ಕೇವಲ 50 ಗಂಟೆಗಳಲ್ಲಿ ದರೋಡೆಕೋರರನ್ನ ಹಿಡಿದು ಹಾಕೇ ಬಿಟ್ರು. ಈಗ ರಾಬರಿಯ ಒಂದೊಂದೇ ಕಥೆಗಳು ರಿವೀಲ್ ಆಗ್ತಾ ಇದ್ದಾವೆ. ಪೊಲೀಸರು ದರೋಡೆಕೋರರನ್ನ ಹಿಡಿದಿದ್ದಾರೆ. 50 ಗಂಟೆಗಳಲ್ಲಿ ದರೋಡೆ ಕೇಸನ್ನ ಭೇದಿಸಿದ್ದಾರೆ. ಆದ್ರೆ ಇನ್ನೂ ಬೇಗ ಹಿಡಿಯಬಹುದಾಗಿತ್ತಂತೆ. 50 ಗಂಟೆಗಳ ಬದಲು ಕೆಲವೇ ಗಂಟೆಗಳಲ್ಲಿ ರಾಬರ್ಸ್ ಅನ್ನ ಕಂಬಿ ಹಿಂದೆ ತಳ್ಳಬಹುದಾಗಿತ್ತಂತೆ. ಆದ್ರೆ ಪೊಲೀಸರೇ ಮಾಡಿದ ತಪ್ಪುಗಳು ರಾಬರ್ಸ್ ಇನ್ನಷ್ಟು ಲೇಟಾಗಿ ಸಿಗೋಕೆ ಕಾರಣವಾಯಿತಂತೆ. ಇಷ್ಟಕ್ಕೂ ಅವರು ಮಾಡಿದ ತಪ್ಪುಗಳೇನು ಗೊತ್ತಾ? ಪೊಲೀಸರ ತಪ್ಪುಗಳೇ ತನಿಖೆ ವಿಳಂಬಕ್ಕೆ ಕಾರಣವಾಯ್ತಾ? ಪೊಲೀಸರ ನಿರ್ಲಕ್ಷ್ಯದಿಂದಲೇ ತನಿಖೆ ವಿಳಂಬವಾಯ್ತಾ ಅನ್ನೋ ಪ್ರಶ್ನೆ ಎದ್ದೇಳುತ್ತಿದೆ. 7 ಕೋಟಿ ದರೋಡೆ ಬೆನ್ನಲ್ಲೇ ಪೊಲೀಸರಿಗೆ ಕರೆ ಬಂದಿತ್ತು. ಹುಸಿ ಕರೆ ಅಂತ ಪೊಲೀಸರು ಸುಮ್ಮನಾಗಿದ್ರು. ಈ ವೇಳೆ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ ರಾಬರ್ಸ್ ಎಸ್ಕೇಪ್ ಆಗಿದ್ರು. ದರೋಡೆ ಕರೆ ಬಂದ ಮೇಲೂ ತಡವಾಗಿ ಪೊಲೀಸರು ಅಲರ್ಟ್ ಆಗಿದ್ರು.
ಠಾಣೆಗೆ ಇನ್ನೂ ದೂರು ಬಂದಿಲ್ಲ ಅಂತ ಕಾದಿದ್ರು. ಇದರ ಜೊತೆಗೆ ದರೋಡೆ ನಡೆದಿದ್ದು ಆಗ್ನೇಯ ವಿಭಾಗದಲ್ಲೋ ದಕ್ಷಿಣ ವಿಭಾಗದಲ್ಲೋ ಅನ್ನೋ ಗೊಂದಲ ಪೊಲೀಸರಲ್ಲಿತ್ತು. ಗೊಂದಲದಲ್ಲೇ ಪೊಲೀಸರು 1 ಗಂಟೆ ವ್ಯರ್ಥ ಮಾಡಿದ್ರು. ಅಷ್ಟರಲ್ಲಿ ತಮ್ಮ ಪ್ಲಾನ್ನಂತೆ ರಾಜ್ಯವನ್ನ ರಾಬರ್ಸ್ ದಾಟಿದ್ದರು ಎನ್ನಲಾಗ್ತಿದೆ. ಹೌದು, ಪೊಲೀಸರು ಹೇಗೋ ರಾಬರ್ಸ್ ಅನ್ನ ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿಯ ಪೊಲೀಸರೆಲ್ಲ ಸೇರ್ಕೊಂಡು ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಆದ್ರೆ ದರೋಡೆಕೋರರು ಸಿಕ್ಕಾಕೊಳ್ಳೋದಕ್ಕೂ ಮುನ್ನ ಏನೇನಾಯ್ತು ಅನ್ನೋದೇ ತುಂಬಾ ಕುತೂಹಲಕಾರಿ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣ ದೋಚಿದ್ದ ದರೋಡೆಕೋರರು ಎಲ್ಲೆಲ್ಲಿಗೆ ಹೋದ್ರು, ಹಣವನ್ನ ಎಲ್ಲೆಲ್ಲಿಟ್ಟಿದ್ರು, ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಳ್ಳೋಕೆ ಮಾಡಿದ ಪ್ಲಾನ್ ಹೇಗಿತ್ತು ಅನ್ನೋದೇ ರೋಚಕವಾಗಿದೆ. ಇಷ್ಟಕ್ಕೂ ಕೋಟಿ ಕೋಟಿ ಹಣ ದರೋಡೆಯಾದ್ಮೇಲೆ ಏನೇನ್ ನಡೀತು ಗೊತ್ತಾ? ದರೋಡೆಕೋರರು ಏನೇನು ಮಾಡಿದ್ರು ಗೊತ್ತಾ? ಇಲ್ಲಿದೆ ನೋಡಿ. ಹಣವನ್ನ ಕಾರಿನಲ್ಲಿ ತುಂಬಿಕೊಂಡಿದ್ದ ರಾಬರ್ಸ್ ಮೊದಲು ಆರೋಪಿ ರವಿ ಊರಿಗೆ ಹೋಗ್ತಾರೆ. ಬಳಿಕ ಪಾಳು ಮನೆಯಲ್ಲಿ ದರೋಡೆ ಮಾಡಿದ್ದ 80% ಹಣ ಬಚ್ಚಿಟ್ರು. ನಂತರ ಅಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿದ್ರು. ಚಿತ್ತೂರಿನ ರಕ್ತಚಂದನದ ಕಾಡಿಗೆ ಹೋದ್ರು. ರವಿ, ರಾಕೇಶ್, ನೆಲ್ಸನ್, ನವೀನ್, ಝೇವಿಯರ್ ಸೇರಿ 6 ಮಂದಿ ಕಾಡಿನಲ್ಲಿ ಅವಿತ್ಕೊಂಡ್ರು. ಕಾಡಲ್ಲೇ ಬಿಯರ್ ಕುಡಿದು ಮೋಜು ಮಸ್ತಿ ಮಾಡಿದ್ರು. ಚಿತ್ತೂರಿನಲ್ಲೇ ಇನೋವಾ ಕಾರು ಬಿಟ್ಟಿದ್ದರು. GPS ಮೂಲಕ ಕಾರು ಇರೋ ಸ್ಥಳ ಪತ್ತೆ ಮಾಡಿದ್ದರು ಪೊಲೀಸರು. ಅಣ್ಣಪ್ಪ ಕೂಡ ಈ ಬಗ್ಗೆ ಬಾಯ್ಬಿಟ್ಟಿದ್ದ. GPS ಟ್ರ್ಯಾಕ್ ಮಾಡಿದಾಗ ರಾಬರ್ಸ್ ಬಲೆಗೆ ಬಿದ್ದಿದ್ರು. ಇದನ್ನ ಒಂದು ಬಾರಿ ನೋಡಿ, ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ದರೋಡೆಕೋರರು ಮತ್ತು ದರೋಡೆಕೋರರು ಅಡಗಿಸಿಟ್ಟಿದ್ದ ಹಣವನ್ನ ಪತ್ತೆ ಮಾಡೋಕೆ ಪೊಲೀಸರು ಪಡ್ತಾ ಇರೋ ಹರಸಾಹಸದ ದೃಶ್ಯಗಳು. ಕಾಡಲ್ಲಿ ಮೇಡಲ್ಲಿ ಪೊಲೀಸರು ಅಲಿತಾ ಇದ್ದಾರೆ. ಸ್ನಿಪ್ಪಿಂಗ್ ಡಾಗ್ ಅನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲೇ ಕೆಲವೊಂದು ಬಾಕ್ಸ್ಗಳು ಬಿದ್ದಿವೆ. ಇನ್ನೂ ಸ್ವಲ್ಪ ದೂರದಲ್ಲೇ ರಾಬರ್ಸ್ ಪಾರ್ಟಿ ಮಾಡಿರುವುದಕ್ಕೆ ಕುರುಹುಗಳು ಕೂಡ ಸಿಕ್ಕಿವೆ. ರಸ್ತೆ ಪಕ್ಕದಲ್ಲಿ ಕಾಡಿನೊಳಗೆ ಎಲ್ಲ ತಡಕಾಡಿದ್ದಾರೆ. ನಂತರವೇ ಒಂದಷ್ಟು ಮಂದಿಯನ್ನ ಬಂಧಿಸಲಾಗಿದೆ. ರಾಬರ್ಸ್ ಬಳಸಿದ್ದ ಇನೋವಾ ಕಾರು ರಾಬರ್ಸ್ ಬಗ್ಗೆ ಸುಳಿವು ನೀಡಿದ್ದು. ಆ ಇನೋವಾ ಕಾರಿನ ಕಥೆಯೂ ರೋಚಕವಾಗಿದೆ. ದರೋಡೆಗೆ ಇನೋವಾ ಕೊಡಿಸಿದ್ದೇ ದರೋಡೆಯ ಮಾಸ್ಟರ್ ಮೈಂಡ್ ಕಾನ್ಸ್ಟೇಬಲ್ ಅಣ್ಣಪ್ಪ. ಪೊಲೀಸ್ ಡ್ಯೂಟಿ ಇದೆ ಅಂತ ಹೇಳಿ ಇನೋವಾ ಕಾರನ್ನ ಅಣ್ಣಪ್ಪ ಬಾಡಿಗೆಗೆ ಪಡೆದಿದ್ದ. ಬಾಣಸವಾಡಿ ನಿವಾಸಿಯಿಂದ ಕಾರು ಪಡೆದಿದ್ದ ಅಣ್ಣಪ್ಪ ಆ ಕಾರನ್ನ ಝೇವಿಯರ್ ಮತ್ತು ಗೋಪಿಗೆ ನೀಡಿದ್ದ. ಕಾರಿನ ಹಿಂಬದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸಿದ್ದ. RBI ಸೋಗಿನಲ್ಲಿ ದರೋಡೆ ಮಾಡಲು ಈ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ಇದೇ ಕಾರಿನಲ್ಲಿದ್ದ GPS-ನಿಂದ ರಾಬರ್ಸ್ ತಗಲಾಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 7,11,00,000 ದರೋಡೆ ಬಗ್ಗೆ ಬಳಸಿದಂತ ಇನೋವಾ ಕಾರ್ ಏನಿದೆ, ಆ ಒಂದು ಕಾರನ್ನ ಈಗ ಸಿದ್ದಾಪುರ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈಗ ಪೊಲೀಸ್ ಠಾಣೆ ಬಳಿ ಆ ಒಂದು ಕಾರು ಕೂಡ ಇದ್ದು, ಇದೇ ಒಂದು ಇನೋವಾ ಕಾರಲ್ಲಿ ಏನ್ ಕಾಣ್ತಾ ಇದೆ, ಅದೇ ಕಾರಿನಲ್ಲಿ ಏನು ದರೋಡೆಕೋರರ ಗ್ಯಾಂಗ್ ಏನಿದೆ ಅದು ATM ನಲ್ಲಿ ತರ್ತಾ ಇದ್ದಂಥದ್ದು ಒಂದು ಹಣವನ್ನ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮತ್ತೆ ಹಣವನ್ನ ಸಾಗಾಟ ಮಾಡೋದಕ್ಕೆ ಕೂಡ ಬಳಕೆ ಮಾಡಿದ್ರು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಏನು ಚಿತ್ತೂರಿನ ಅರಣ್ಯದ ಬಳಿ ಈ ಒಂದು ಕಾರನ್ನ ಬಿಟ್ಟು ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಸದ್ಯ ಈಗ ಸಿದ್ದಾಪುರ ಪೊಲೀಸರ ತಂಡ ಏನಿದೆ ಅವರು ಚಿತ್ತೂರು ಬಳಿ ಒಂದು ಕಾರನ್ನ ಪತ್ತೆ ಮಾಡಿ ಈಗ ಪೊಲೀಸ್ ಠಾಣೆಗೆ ಕರೆತಂದು ಅದನ್ನ ಹೆಚ್ಚಿನ ತನಿಖೆಗೂ ಕೂಡ ಈಗ ಒಳಪಡಿಸಿರೋದು. ಈ ಒಂದು ಕಾರ್ ಏನಿದೆ ಅದರಲ್ಲಿ ನಕಲಿ ನಂಬರ್ ಪ್ಲೇಟ್ ಏನಿದೆ ಅದನ್ನು ಕೂಡ ನೋಡಬಹುದು. ಏನು UP ನೋಂದಣಿಯ ಈ ಒಂದು ನಕಲಿ ನಂಬರ್ ಪ್ಲೇಟ್ ಇರುವಂತಹ ಒಂದು ಕಾರನ್ನ ದರೋಡೆಗೆ ಕೂಡ ಬಳಕೆ ಮಾಡ್ತಾರೆ. ಆರೋಪಿಗಳು ಏನು ಅದ್ರಲ್ಲಿ ಪ್ರಮುಖವಾಗಿ ಕಾನ್ಸ್ಟೇಬಲ್ ಆಗಿರುವಂತಹ ಅಣ್ಣಪ್ಪ ನಾಯಕ್ ಏನಿದ್ದಾನೆ, ಈತ ಈ ಒಂದು ಕಾರನ್ನ ಬಾಡಿಗೆಗೆ ಪಡೆದು ನಂತರ ದರೋಡೆ ಕೃತ್ಯಕ್ಕೂ ಕೂಡ ಏನು ಅದನ್ನ ಹ್ಯಾಂಡ್ ಓವರ್ ಮಾಡಿರ್ತಾನೆ. ನಂತರ ಇದರಲ್ಲಿ ಸುಮಾರು 7,11,00,000 ಹಣವನ್ನ
ಏನು ಇದರಲ್ಲಿ ತುಂಬಿಕೊಂಡು ಇಲ್ಲಿಂದ ಎಸ್ಕೇಪ್ ಕೂಡ ಆಗಿರೋದು. ಸದ್ಯ ಈಗಾಗಲೇ ಈ ಒಂದು ಕಾರನ್ನು ಜಪ್ತಿ ಮಾಡಿದರೆ, ಮತ್ತು ಕಾರಿನ ಹಿಂಭಾಗದಲ್ಲಿ ಏನು ಗೌಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಸ್ಟಿಕ್ಕರ್ ಕೂಡ ಇತ್ತು. ಆದರೆ ಆ ಒಂದು ಸ್ಟಿಕ್ಕರನ್ನು ಕಿತ್ತು ಅದನ್ನು ಮಾರ್ಗ ಮಧ್ಯೆ ಒಂದು ಬಿಟ್ಟು ಹೋಗಿರೋದು. ಈಗಾಗಲೇ ಈ ಒಂದು ಕಾರನ್ನು ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆತರಲಾಗಿದ್ದು, ಇಲ್ಲಿ ಕೂಡ ಒಂದು ಹೆಚ್ಚಿನ ತನಿಖೆ ಮತ್ತು ಆ ಒಂದು ತನಿಖೆಯ ಭಾಗವಾಗಿ ಈ ಒಂದು ಕಾರನ್ನು ಕೂಡ ಜಪ್ತಿ ಮಾಡಿ ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ತೀವ್ರವಾಗಿ ನಡೆಸ್ತಾ ಇದ್ದಾರೆ. ದರೋಡೆ ಮಾಡಿದ ಪ್ರತಿಯೊಬ್ಬರದ್ದು ಒಂದೊಂದು ಕಥೆ ಇದೆ. ಅರೆಸ್ಟ್ ಆದ್ಮೇಲೆ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಅಂದಹಾಗೆ ದರೋಡೆಯ ಮಾಸ್ಟರ್ ಮೈಂಡ್ ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ. ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪನಿಗೆ ಪೊಲೀಸರ ಎಲ್ಲಾ ಪಟ್ಟುಗಳು ಗೊತ್ತಿದ್ವು. ಆದ್ದರಿಂದಲೇ ಆತನೇ ದರೋಡೆ ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದರ ಇಂಚಿಂಚು ಮಾಹಿತಿ ರಿವೀಲ್ ಮಾಡಿದ್ದ. ಇನ್ನೊಬ್ಬ ಆರೋಪಿ ಇದ್ದಾನೆ. ಅವನ ಹೆಸರು ಝೇವಿಯರ್. ಈತ ಈ ಹಿಂದೆ CMS ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. 1 ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದ. ಅಪಘಾತವಾದ ಕಾರಣಕ್ಕೆ ಕೆಲಸ ತೊರೆದು ಈತ CMS ಉದ್ಯೋಗಿಗಳ ಜೊತೆಗೆ ಇನ್ನೂ ಸಂಪರ್ಕ ಇಟ್ಕೊಂಡಿದ್ದ. ಈ ಹಿಂದೆ ಕೂಡ ಇಂಥದ್ದೇ ಪ್ರಕರಣದಲ್ಲಿ ಝೇವಿಯರ್ ಭಾಗಿಯಾಗಿದ್ದ. ಮತ್ತೊಬ್ಬ ಆರೋಪಿ ಹೆಸರು ಗೋಪಿ. ಆತ CMS ವಾಹನಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ನಗರದ ಎಲ್ಲಾ ವಾಹನಗಳ ಮಾಹಿತಿ ಹೊಂದಿದ್ದ. ಯಾವ ವಾಹನದಲ್ಲಿ ಎಷ್ಟು ಹಣವಿರುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಆತನ ಭಾಗಿಯಿಂದಲೇ ಕೃತ್ಯ ನಡೆಸೋ ಪ್ಲಾನ್ ಮಾಡಲಾಗಿತ್ತು. ಕೋಟಿ ದರೋಡೆ ಮಾಡಿದ ಎಲ್ಲರೂ ಬೆಂಗಳೂರಿನವರು. ಎಲ್ಲರೂ ಬೆಂಗಳೂರಿನಲ್ಲೇ ವಾಸವಾಗಿದ್ರು. ಬೇರೆ ಬೇರೆ ಊರಿಂದ ಬಂದರೂ ಬೆಂಗಳೂರಿನಲ್ಲೇ ಹಲವಾರು ವರ್ಷ ವಾಸವಿದ್ದು ಬೆಂಗಳೂರಿನವರೇ ಆಗೋಗಿದ್ರು. ಅವರೆಲ್ಲ ಸೇರಿ ಪ್ಲಾನ್ಗೆ ಅಡಿಪಾಯ ಹಾಕಿದ್ದು 3 ತಿಂಗಳ ಹಿಂದೆ. ಅಲ್ಲಿಂದ ಈವರೆಗೆ ಪ್ಲಾನ್ಗೆ ತಕ್ಕಂತೆ ಪ್ರಿಪೇರ್ ಆಗಿದ್ದ ಅವರು ದಿನದಿಂದ ದಿನಕ್ಕೆ ಪ್ಲಾನ್ ಜಾರಿಗೊಳಿಸೋಕೆ ಪ್ರಯತ್ನ ನಡೆಸಿದ್ರು. 3 ತಿಂಗಳಿನಿಂದ ಸ್ಕೆಚ್ ಹಾಕಿದ್ದ ಆಸಾಮಿಗಳು ಆಗಾಗ ಬ್ಯಾಂಕ್ ಬಳಿ ಹೋಗಿ ATM ವಾಹನ ಬಂದು ಹೋಗುವ ಮಾಹಿತಿ ಕಲೆ ಹಾಕಿದ್ದಾರೆ. CCTVಗಳಿಲ್ಲದ ಮಾರ್ಗ ಪರಿಶೀಲನೆ ಮಾಡಿ ತಯಾರಿ ನಡೆಸಿದ್ರು. 15 ದಿನದಿಂದೀಚೆಗೆ ಪ್ಲಾನ್ ಅನ್ನು ಜಾರಿಗೊಳಿಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ರು. ಆದ್ರೆ 15 ದಿನದಲ್ಲೇ ದರೋಡೆ ಮಾಡೋದು ಹೇಗೆ, ಯಾವ ವಾಹನವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದರ ಕುರಿತು ಫೈನಲ್ ಬ್ಲೂ ಪ್ರಿಂಟ್ ಅನ್ನ ರಚಿಸಿದ್ರು. ಆ ಬ್ಲೂ ಪ್ರಿಂಟ್ನಂತೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಆಗಿದ್ರು. ಆದ್ರೆ ಬೆಂಗಳೂರು ಪೊಲೀಸರ ಮುಂದೆ ಅವರ ಆಟ ನಡೆಯಲಿಲ್ಲ. ಆರೋಪಿ ಸದ್ಯಕ್ಕೆ ಇವರು ಎಲ್ಲರೂ ಬ್ಯಾಂಗ್ಳೂರವರೇ ಎಲ್ಲ. ಸೊ ಅವ್ರ ಬಗ್ಗೆ ನಾವು ಮಾಹಿತಿ ಫಸ್ಟ್ ತೊಗೊಂಡು ಅದಾದಮೇಲೆ ನಾವು ಅಲ್ಲಿ ರೇಡ್ ಮಾಡಿದ್ದೀವಿ, ಸರ್ಚಸ್ ಮಾಡಿದ್ದೀವಿ. ಸದ್ಯಕ್ಕೆ 30 ಜನಕ್ಕಿಂತ ಜಾಸ್ತಿ ಅವ್ರು ಕ್ವೆಶ್ಚನ್ ಮಾಡಿದ್ದಾರೆ. ಆ 30 ಜನ ಕ್ವೆಶ್ಚನ್ ಮಾಡುವಾಗ ಒಂದೊಂದು ಇನ್ಫಾರ್ಮೇಷನ್ ಮಾಹಿತಿ ಬಂತು. ಅವರು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದಾರಂತೆ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತು ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾಯಿದ್ರು. 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು. ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುಮಾರು 6.29 ಕೋಟಿ, 7 ಕೋಟಿ 11 ಲಕ್ಷದಲ್ಲಿ 6 ಕೋಟಿ 29 ಲಕ್ಷ ಹಣ ಸಿಕ್ಕಿದೆ. ಇನ್ನು ಬಾಕಿ ಇರೋದು ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ದರೋಡೆ ನಡೆಸಲಾಗಿದೆ. ದರೋಡೆ ನಡೆಸಿ ದರೋಡೆಕೋರರು ಸಿಕ್ಕಾಕೊಂಡಿದ್ದಾರೆ. ಈಗ ದರೋಡೆಕೋರರು ದರೋಡೆ ಮಾಡೋಕೆ ಏನೇನು ಕಾರಣ ಅನ್ನೋದು ಕೂಡ ರಿವೀಲ್ ಆಗಿದೆ. ಹೌದು, ದರೋಡೆಕೋರರು ರಿಸ್ಕ್ ತಗೊಂಡಿದ್ರು. ರಿಸ್ಕ್ ತಗೊಂಡು ಯಶಸ್ವಿ ಆಗ್ತೇನೆ ಅಂತಾನೂ ಅಂದ್ಕೊಂಡಿದ್ರು. ಯಾಮಾರಿದ್ರೆ ಪ್ರಾಣವೇ ಹೋಗ್ತಾ ಇತ್ತು. ಅಷ್ಟೊಂದು ರಿಸ್ಕ್ ಯಾಕೆ ತಗೊಂಡ್ರು ಗೊತ್ತಾ ರಾಬರ್ಸ್? ಇಲ್ಲಿದೆ ನೋಡಿ. ರಾಬರಿ ಗ್ಯಾಂಗ್ನಲ್ಲಿದ್ದ ಬಹುತೇಕರಿಗೆ ಕೆಲಸವೇ ಇರಲಿಲ್ಲ. CMS ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ ಗೋಪಿಗೆ ಮಾತ್ರ ತಿಂಗಳಿಗೆ 17,000 ಸಂಬಳ ಬರ್ತಿತ್ತು. 1 ವರ್ಷದ ಹಿಂದೆಯೇ ಝೇವಿಯರ್ ಕೆಲಸ ಬಿಟ್ಟಿದ್ದ. ಗೋಪಿ ಮತ್ತು ಝೇವಿಯರ್ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ರು. ಕುಡಿತ ಮತ್ತು ಜೂಜಾಟ ಅವರನ್ನ ಸಾಲದ ಕೂಪಕ್ಕೆ ತಳ್ಳಿತ್ತು. ಇದರ ಜೊತೆಗೆ ಅವರು ನಿತ್ಯ ಲಕ್ಷ ಕೋಟಿ ಹಣವನ್ನ ನೋಡುತ್ತಿದ್ರು. ಗೋಡೌನ್ನಲ್ಲಿದ್ದ ಕಂತೆ ಹಣ ಅವರನ್ನ ಸೆಳೀತಾ ಇತ್ತು.
ಅಲ್ಲದೆ ಝೇವಿಯರ್ ಗೋಪಿಗೆ ಹಣ ಸಾಗಣೆ ವಿಚಾರ ತಿಳಿದಿತ್ತು. ಹಾಗಾಗಿ ಎಲ್ಲರೂ ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ರು. ಎಸ್, ಎಷ್ಟು ದಿನ ಅಂತ ತಾನೇ ಕಣ್ಣು ಮುಂದೆ ದುಡ್ಡನ್ನ ನೋಡಿಕೊಂಡೇ ಇರೋಕ್ಕಾಗುತ್ತೆ. ಒಂದು ಕಡೆ ಮಾಡಿದ ಸಾಲಗಳು ಅವರ ಕುತ್ತಿಗೆಗೆ ಬಂದಿತ್ತು. ಕಣ್ಣು ಮುಂದೆ ಕಾಣ್ತಾ ಇರೋ ದುಡ್ಡು ಮನಸ್ಸಿನಲ್ಲಿ ಆಸೆಗಳನ್ನ ಚಿಗುರಿಸ್ತಾ ಇತ್ತು. ಕುಡಿತಕ್ಕೆ, ಇಸ್ಪೀಟಾಡುವುದಕ್ಕೆ ದುಡ್ಡು ಇಲ್ಲ ಅನ್ನೋದೇ ಅವರಿಗೆ ಟೆನ್ಷನ್ ಕೊಡ್ತಾ ಇತ್ತು. ಅದಕ್ಕೆ ಏನಾದರೂ ಮಾಡಿ ದರೋಡೆ ಮಾಡಲೇಬೇಕು ಅಂತ ತೀರ್ಮಾನಿಸಿ ಪೊಲೀಸ್ ಪೇದೆ ಅಣ್ಣಪ್ಪನನ್ನ ತಮ್ಮ ಪ್ಲಾನ್ಗೆ ಸೇರಿಸಿಕೊಂಡಿದ್ರು. ಝೇವಿಯರ್ ದರೋಡೆಗೆ ಪ್ಲಾನ್ ಮಾಡುವಂತೆ ಕಾನ್ಸ್ಟೇಬಲ್ ಅಣ್ಣಪ್ಪಗೆ ಹೇಳಿದ್ದ. ಆನಂತರ ಒಪ್ಕೊಂಡು 15 ದಿನ ದರೋಡೆ ಬಗ್ಗೆ ಸ್ಕೆಚ್ ರೂಪಿಸಿದ ಕಾನ್ಸ್ಟೇಬಲ್ ಹಣ ಎಗರಿಸಲು ರವಿ, ರಾಕೇಶ್, ನವೀನ್ರನ್ನ ಸೇರಿಸಿದ್ದ. ಇವರಿಗೂ ಸಹ ಮಾಡೋದಕ್ಕೆ ಕೆಲಸ ಇರಲಿಲ್ಲ, ಆದ್ರೆ ಖರ್ಚು ಮಾಡೋದಕ್ಕೆ ಮಾತ್ರ ಹಣ ಬೇಕಾಗಿತ್ತು. ಹಾಗಾಗಿ ಎಲ್ಲರೂ ದರೋಡೆ ಮಾಡಬೇಕು ಅಂತ ಗಟ್ಟಿಯಾಗಿ ತೀರ್ಮಾನ ಮಾಡಿದ್ರು. ಕೊನೆಗೆ CMS ವಾಹನ ದರೋಡೆ ಮಾಡಿ ಸಿಕ್ಕಾಕೊಂಡ್ರು. ದರೋಡೆ ಕೇಸ್ನಲ್ಲಿ ಈವರೆಗೆ 6.3 ಕೋಟಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಆದ್ರೆ ಇನ್ನೂ 70 ಲಕ್ಷದಷ್ಟು ಹಣ ರಿಕವರಿ ಆಗಿಲ್ಲ. ಇನ್ನೂ ಇಬ್ಬರು ಸಿಕ್ಕಿಲ್ಲ. ಆ ಹಣ ಮತ್ತೋರ್ವ ಆರೋಪಿ ದಿನೇಶ್ ಬಳಿ ಇದೆ ಎನ್ನಲಾಗಿದೆ. ಜಿತೇಶ್ ಅನ್ನೋ ವ್ಯಕ್ತಿ ಕೂಡ ಇನ್ನೂ ಸಿಕ್ಕಿಲ್ಲ. ಇಬ್ಬರನ್ನು ಹುಡುಕಲು ಪೊಲೀಸರು ಮುಂದಾಗಿದ್ದಾರೆ. ಶೀಘ್ರವೇ ಎಲ್ಲರ ಬಂಧನವಾಗಲಿದ್ದು ಪೂರ್ತಿ ಹಣವು ರಿಕವರಿ ಆಗುವ ಸಾಧ್ಯತೆ ಇದೆ. ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದು ದರೋಡೆಯ ಮತ್ತಷ್ಟು ಮಗದಷ್ಟು ಕಥೆಗಳು ಹೊರಬರ್ತಿವೆ. ಎಲ್ಲದಕ್ಕೂ ಗಳಿಗೆ ಮುಹೂರ್ತ ಚೆನ್ನಾಗಿರಬೇಕು. ಒಂದೊಳ್ಳೆ ಗಳಿಗೆಯಲ್ಲಿ, ಒಂದೊಳ್ಳೆ ಮುಹೂರ್ತದಲ್ಲಿ ಕೆಲಸಕ್ಕೆ ಪ್ಲಾನ್ ಮಾಡಿದ್ರೆ ಅದರಲ್ಲಿ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದ ದರೋಡೆಗೂ ಗಳಿಗೆ ಮುಹೂರ್ತವಿದೆ. ಇದೇ ದಿನ ದರೋಡೆ ಮಾಡಿದ್ರೆ ಪೊಲೀಸರಿಂದ ತಪ್ಪಿಸ್ಕೋಬಹುದು, ಇದೇ ಟೈಮಲ್ಲಿ ದರೋಡೆ ಮಾಡಿದ್ರೆ ಪೊಲೀಸರನ್ನ ಯಾಮಾರಿಸಬಹುದು ಅಂತ ಗ್ಯಾಂಗ್ ಅಂದ್ಕೊಂಡಿತ್ತು. ಅದಕ್ಕಾಗಿ ಪ್ಲಾನ್ ಕೂಡ ರೆಡಿ ಮಾಡೋಕೆ ಮುಂದಾಗಿತ್ತು. ಆ ಪ್ಲಾನ್ ಮಾಡೋ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದು ಪೊಲೀಸಪ್ಪನೇ ಆಗಿರೋ ಕಾನ್ಸ್ಟೇಬಲ್ ಅಣ್ಣಪ್ಪನಿಗೆ. ಪೊಲೀಸರು ಏನ್ ಮಾಡ್ತಾರೆ, ಪೊಲೀಸರ ತನಿಖಾ ವಿಧಾನ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಮೊದಲೇ ಅರಿತಿದ್ದ ಅಣ್ಣಪ್ಪ ದರೋಡೆಗೆ ಆಯ್ಕೆ ಮಾಡಿಕೊಂಡಿದ್ದು ಬಸವನಗುಡಿಯ ಕಡ್ಲೆಕಾಯಿ ಪರಿಷೆ ನಡೀತಾ ಇದ್ದ ದಿನವನ್ನ. ಕಡ್ಲೆಕಾಯಿ ಪರಿಷೆಯಂದೇ ದರೋಡೆಗೆ ಗ್ಯಾಂಗ್ ಪ್ಲಾನ್. ದರೋಡೆ ಸಮಯ ಮಧ್ಯಾಹ್ನ. ಸಮಯದ ಆಯ್ಕೆ ಹಿಂದಿತ್ತು ಸಂಚು. CMS ವಾಹನ ದರೋಡೆಯ ಹಿಂದಿತ್ತು ಖತರ್ನಾಕ್ ಸಂಚು. ಪೊಲೀಸಪ್ಪ ಅಣ್ಣಪ್ಪ ಇದೆಲ್ಲ ಪ್ಲಾನ್ ಮಾಡಿದ್ದ. ಯಾವ ದಿನ ಆ ದರೋಡೆ ಮಾಡಬೇಕು, ಯಾವ ಟೈಮಲ್ಲಿ ದರೋಡೆ ಮಾಡಬೇಕು ಅನ್ನೋದಕ್ಕೆ ಸಂಚು ರೂಪಿಸಿದ್ದ. ಆ ಅಣ್ಣಪ್ಪ ಆಯ್ಕೆ ಮಾಡಿಕೊಂಡಿದ್ದು ಕಡ್ಲೆಕಾಯಿ ಪರಿಷೆಯ ದಿನವನ್ನು, ಅದೂ ಕೂಡ ಮಧ್ಯಾಹ್ನದ ಸಮಯವನ್ನು. ಇದೇ ದಿನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂತೀರಾ? ಇಲ್ಲಿದೆ ನೋಡಿ. ಬಸವನಗುಡಿ ಕಡ್ಲೆಕಾಯಿ ಪರಿಷೆಗಾಗಿ ಕಾದಿದ್ರು ರಾಬರ್ಸ್. ನವೆಂಬರ್ 19ರಂದು ರಾಬರಿ ಮಾಡಲು ಮುಹೂರ್ತ ಫಿಕ್ಸ್ ಮಾಡಿದ್ರು. ಕಡಲೆಕಾಯಿ ಪರಿಷೆಯ ಬಂದೋಬಸ್ತಿನಲ್ಲಿದ್ದ ಪೊಲೀಸರು ದರೋಡೆ ಬಗ್ಗೆ ಗಮನ ಕೊಡಲ್ಲ, ಓಡಾಟವೂ ಕಡಿಮೆ ಇರುತ್ತೆ ಅಂತ ಭಾವಿಸಿದ್ರು. ಮಧ್ಯಾಹ್ನ ಊಟದ ಟೈಮ್ನಲ್ಲಿ ದರೋಡೆಗೆ ಪ್ಲಾನ್ ಮಾಡಿದ್ರು.
ಪೊಲೀಸರು ಊಟ ಮಾಡ್ತಾ ಇರ್ತಾರೆ, ಆದ್ದರಿಂದ ತಪ್ಪಿಸ್ಕೋಬಹುದು ಅಂತ ಭಾವಿಸಿದ್ರು. ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ ಸಸ್ಪೆಂಡ್. ಒಟ್ನಲ್ಲಿ ಖತರ್ನಾಕ್ ಸಂಚು ರೂಪಿಸಿದ್ದ ಪೊಲೀಸ್ ಅಣ್ಣಪ್ಪ. ಆದರೆ ಪೊಲೀಸರ ಮುಂದೆ ಆ ಖತರ್ನಾಕ್ ಸಂಚು ನಡೀಲೇ ಇಲ್ಲ. ಮೊದಲು ಅಣ್ಣಪ್ಪನ ವಿಚಾರಣೆ ನಡೆಸಿದ್ದ ಪೊಲೀಸರು ಆತನೇ ಮಾಸ್ಟರ್ ಮೈಂಡ್ ಅಂತ ಗೊತ್ತಾದ ಮೇಲೆ ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಸದ್ಯಕ್ಕೆ ಗೋವಿಂದಪುರ ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪ ಸಸ್ಪೆಂಡ್ ಆಗಿದ್ದಾನೆ. ಆತನನ್ನ ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ ಹೊರಡಿಸಿದ್ದಾರೆ. ಅಂದಹಾಗೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬೀಟ್ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ಅಣ್ಣಪ್ಪ ಮೊದಲು ಕ್ರೈಮ್ ಟೀಮ್ನಲ್ಲಿ ಕೆಲಸ ಮಾಡುತ್ತಿದ್ದ. ನಂತರ ಆತನನ್ನ ಕ್ರೈಮ್ನಿಂದ ತೆಗೆದು ಬೀಟ್ ಡ್ಯೂಟಿಗೆ ಹಾಕಲಾಗಿತ್ತು. ಕ್ರೈಮ್ನಿಂದ ತೆಗೆದು ಹಾಕಿದ್ದರೂ ಕ್ರಿಮಿನಲ್ ಥರಾನೇ ಯೋಚನೆ ಮಾಡ್ತಾ ಇದ್ದ ಅಣ್ಣಪ್ಪ ತನ್ನ ಕ್ರೈಮ್ ಬುದ್ಧಿಯನ್ನೇ ಉಪಯೋಗಿಸಿಕೊಂಡು ರಾಬರಿಗೆ ಸಂಚು ರೂಪಿಸಿದ್ದ. ದರೋಡೆ ಕೇಸ್ನಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಿದೆ. ಕಾನೂನು ಬಾಹಿರ ಕೆಲಸಗಳಿಗೆ ತಡೆ ನೀಡಬೇಕಾದವರೇ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಆದ್ದರಿಂದ ಈ ಪ್ರಕರಣವನ್ನ ನಗರ ಪೊಲೀಸ್ ಕಮಿಷನರ್ ಗಂಭೀರವಾಗಿ ತಗೊಂಡಿದ್ದಾರೆ. ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಠಾಣೆಗಳ ಸಿಬ್ಬಂದಿ ಮಾನಿಟರಿಂಗ್ ಮಾಡಲು ಕಮಿಷನರ್ ಮುಂದಾಗಿದ್ದಾರೆ. ಡಿಸಿಪಿ ಎಸಿಪಿಗಳಿಗೆ ಮೀಟಿಂಗ್ ನಡೆಸಲು ಸೂಚನೆ ನೀಡಲಾಗಿದೆ. ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡಲು ನಿರ್ದೇಶಿಸಲಾಗಿದೆ. ಕ್ರೈಮ್ ಸ್ಟಾಫ್ ಮೇಲೆ ನಿಗಾ ಇಡುವುದು ಕಡ್ಡಾಯ. ಇನ್ಸ್ಪೆಕ್ಟರ್ ಗಮನಕ್ಕೆ ತರದೆ ಕೇಸ್ ನಡೆಸುವಂತಿಲ್ಲ. ಹೀಗಂತ ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಸೂಚನೆ ನೀಡಿದ್ದಾರೆ. ದರೋಡೆ ಕೇಸ್ ಭೇದಿಸಿರುವ ಪೊಲೀಸರು ಸದಾಶಿವನಗರದ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಅಪರಾಧ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ಪಶ್ಚಿಮ ವಿಭಾಗ, ದಕ್ಷಿಣ ವಿಭಾಗದ ಡಿಸಿಪಿಗಳು ಸೇರಿ ಹಲವರು ಪರಂ ನಿವಾಸಕ್ಕೆ ಭೇಟಿ ನೀಡಿ ತನಿಖೆಯ ಬಗ್ಗೆ ಮಾಹಿತಿ ನೀಡಿದ್ರು. ಪೊಲೀಸರಿಂದ ಪರಂ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಪೊಲೀಸರಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಕೆಲವೇ ದಿನಗಳಲ್ಲಿ ತನಿಖೆ ಪೂರ್ಣಗೊಂಡು ಎಲ್ಲ ಆರೋಪಿಗಳು ಕಂಬಿ ಎಣಿಸಲಿದ್ದಾರೆ. ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುಮಾರು 6.29 ಕೋಟಿ, 7 ಕೋಟಿ 11 ಲಕ್ಷದಲ್ಲಿ 6 ಕೋಟಿ 29 ಲಕ್ಷ ಹಣ ಸಿಕ್ಕಿದೆ. ಇನ್ನು ಬಾಕಿ ಇರೋದು ಅದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.